ನಮ್ಮದೇನೂ ತಪ್ಪಿಲ್ಲ ಅಂತ ನಾವೇ ಪ್ರೂವ್ ಮಾಡಬೇಕು. ಅಲ್ಲಿವರೆಗೂ ನಾವು ಏನೇ ಮಾಡಿದ್ರೂ ಮೇಲ್ನೋಟಕ್ಕೆ ಸಮಸ್ಯೆ ಬಗೆಹರಿಸ್ದಂಗೆ ಕಾಣುತ್ತಷ್ಟೆ. ಇದನ್ನ ನಾವೇ ಕಂಡುಹಿಡಿಬೇಕು, ನಾನೇ ಕಂಡುಹಿಡಿಬೇಕು. ಮನೆ ಬಾಗ್ಲು ತೆಗ್ದೇ ಐತೆ, ಪುಣ್ಯಕ್ಕೆ ಅಪಾಯ ಇಲ್ಲ. ಇವ್ರು ಯಾಕೆ ಇಲ್ಲಿ ನಿಂತಿದ್ದಾರೆ? ಆ ಕೋಣನ ಹತ್ರ ಇವ್ರಿಗೇನು ಕೆಲಸ? ಯಾಕೆ ರಸಕ್ಕ ಹಂಗೆ ಕುಕ್ಕತ್ತಾ ಇದೆಯಾ? ಬಾಯ್ ಬಾಯ್. ನಾನು ಯಾರು ರಾಮಣ್ಣ? ಲೈ ಸುಮ್ಕೆ ಮನೆ ಕವಲ. ಇಲ್ಲ, ನಾನು ಯಾರಂತ ಹೇಳು. ಅಶೋಕ. ಕರೆಕ್ಟ್, ಅಶೋಕ. ರಾಮನ್ ತಮ್ಮ ಅಶೋಕ. ಅಶೋಕ ಏನು ಮಾಡಬೇಕು? ಏನು ಮಾಡ್ಬೇಕಲ್ಲ? ರಾಮ ಮತ್ತು ಸೀತೆ ಅವರಿಬ್ಬರಿಗೂ ಸಹಾಯ ಮಾಡಬೇಕು. ಆದರೆ ನಾನು ಏನು ಮಾಡೀನಿ ರಾಮಣ್ಣ? ಏನು ಮಾಡಿದ್ಯಾ? ಇದುವರೆಗೂ ನಾನು ಏನೂ ಮಾಡಿಲ್ಲ ಕರೆಯೋ. ನನ್ನ ಸಂಸ್ಬಿಡು ರಾಮಣ್ಣ. ರೈ ಪರವಾಗಿಲ್ಲ ಬಿಡ್ಲಾ. ಆದರೆ ಈ ಕಿತ ನಾನು ಮಾಡೇ ಮಾಡ್ತೀನಿ ರಾಮಣ್ಣ. ಸರಿಕಲ್ಲ, ಮಾಡುವಂತೆ. ಈಗ ಹೋಗಿ ಮನಿಕ, ಇಲ್ಲಾಂದ್ರೆ ಅಪಾಯ ಬಂದ್ಬಿಡ್ತಾರೆ. ಬರಲಿ ರಾಮಣ್ಣ, ಬರಲಿ. ಬೆಳಿಗ್ಗೆ ಅಪ್ಪ ಹೇಳಿದ ಒಂದೊಂದು ಮಾತು ರಾಮಣ್ಣ ನನ್ನ ಮನ್ಸಿಗೆ ಚುಚ್ಚೈತೆ. ಈ ಕಿತ ಅಪ್ಪಯ್ಯಪ್ಪ ಅಂದರೆ ನಾನು ಹೇಳ್ತೀವಿ, ಬರಲಿ. ಏನಂತ ಹೇಳ್ತಿಲ್ಲ? ಅತ್ತಿಗೆ ಏನೂ ತಪ್ಪು ಮಾಡಲಿಲ್ಲ ಅಂತ ಎಲ್ರಿಗೂ ಸಾಬೀತುಪಡಿಸ್ತೀನಿ ಅಂತ ಹೇಳ್ತೀನಿ ರಾಮಣ್ಣ. ಲೇ ನೆಲ್ಲಿಗೆ ಅಲಕಲ್ಲ, ಏನೆಲ್ಲ ಹೇಳ್ತಿದ್ಯಾ ನೀನು? ಇದೆಲ್ಲ ಹೆಂಗ್ಲ ರಾಮಣ್ಣ? ನನ್ನ ಹತ್ರ ಒಂದು ಐಡಿಯಾ ಐತೆ. ಲೇ ಅಶೋಕ, ನೀನಿವಾಗ ಕುಡ್ಕ ಬಂದು ಏನೇನೋ ಮಾತಾಡ್ತಿದ್ಯಾ. ಇವಾಗ ಹೋಗಿ ಮನಿಕ, ನಾಳೆಗೆ ಮಾತಾಡಮ್ಮ. ರಾಮಣ್ಣ, ನಾನು ಮತ್ತಲ್ಲಿ ಮಾತಾಡ್ತೀನಿ ಅಂತ ಅನ್ಕೋಬೇಡ ರಾಮಣ್ಣ. ಅತ್ತಿಗೆ ದೇವತೆ ಅಂತವ್ರು ಏನೂ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸ್ತಾರೆ ರಾಮಣ್ಣ. ಈ ಕಿತ ನಾನು ನಿಂಗೆ ಮತ್ತೆ ಅತ್ತಿಗೆ ಸಹಾಯ ಮಾಡ್ಬೇಕಂತ ಅನ್ಕೊಂಡಿವ್ನಿ. ನಿಜವಾಗ್ಲೂ ರಾಮಣ್ಣ, ನನ್ನ ಅವನ ಮೇಲೆ ಆಣೆ ರಾಮಣ್ಣ. ಅಶೋಕ, ಕಿಟ್ವಾಲು ಕನ್ನಡ ಅತ್ತಿಗೆ ಏನೂ ತಪ್ಪು ಮಾಡಲಿಲ್ಲ ಅಂತ ನಾವಿಬ್ರು ಸೇರಿ ಎಲ್ರಿಗೂ ಸಾಬೀತುಪಡಿಸೋಣ ರಾಮಣ್ಣ. ಕೊಡ್ಕೈ. ಏನ್ಲ? ಕೈ ಕೊಡು ರಾಮಣ್ಣ.
ಅತ್ತಿಗೆ ಏನೂ ತಪ್ಪು ಮಾಡಲಿಲ್ಲ ಅಂತ ನಾವಿಬ್ಬರು ಸೇರಿ ಸಾಬೀತುಪಡಿಸೋಣ ರಾಮಣ್ಣ. ನಾವಿಬ್ಬರು ಸಹಾಯ ಮಾಡಮ್ಮ ರಾಮಣ್ಣ. ಲೇಸಕ್ಕ ನಿನ್ನ ಮಾತು ಕೇಳಿ ಹೊಸಿ ಸಮಾಧಾನ ಆಯ್ತು ಕಲ್ಲ. ರಾಮಣ್ಣ, ಕೆಲಸ ಆದ್ಮೇಲೆ ಇನ್ನೂ ಸಮಾಧಾನ ಆಯ್ತದೆ ರಾಮಣ್ಣ. ಸರಿ ಕಲ, ಇವಾಗ ಗೊತ್ತಾಯ್ತು. ಹೋಗಿ ಮನಿಕ, ನಾಳೆಗೆ ಮಾತಾಡಮ್ಮ. ಸರಿ ಕಾರಣ, ಹೋಯ್ತೀನಿ. ಲೇ ಯಸಕ, ಈ ಪಾರ್ಟಿ ಕುಡ್ಕೊ ಬಂದಿದ್ಯಲ್ಲ, ಇನ್ಮ್ಯಾಗ ಕುಡಿಬೇಡ, ಗೊತ್ತಾಯ್ತಾ? ರಾವಣ, ನಾ ಕುಡಿಲ್ಲ ರಾವಣ. ಸರಿ ಆಯ್ತು, ಮನಿಕ. ಸರಿ. ಮೆತ್ತಿಗೆ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ರಾಮಣ್ಣ. ಆಯ್ತು ಕಣಪ್ಪ, ಹೋಗು. ರಾಮಣ್ಣ, ಗುಡ್ ನೈಟ್. ಗುಡ್ ನೈಟ್. ನಂದಿ, ಇದು ಮಲಗಿಲ್ವ ನಂದಿ? ಐ ಆಮ್ ಸಾರಿ, ನಿನ್ನ ಪರ್ಮಿಷನ್ ಇಲ್ಲದೆ ಒಳಗೆ ಬಂದ್ಬಿಟ್ಟೆ ನಂದಿ. ಐ ಆಮ್ ರಿಯಲಿ ಸಾರಿ. ಅಶೋಕ್, ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ದೀರಾ? ಬನ್ನಿ. ನಂದಿ, ನಾನು ಸ್ವಲ್ಪ ಸ್ವಲ್ಪ ಕುಡ್ಕೊ ಬಂದ್ಬಿಟ್ಟೆ ನಂದಿ. ನಿನ್ಗಿಷ್ಟ ಆಗಲ್ಲ, ಅದಕ್ಕೆ. ಅಯ್ಯೋ, ಇದ್ರಲ್ಲಿ ಹೊಸದೇನಿದೆ? ಬನ್ನಿ ಒಳಗೆ. ಅರೆ ಶೂರ್ ನಂದಿ. ಹ್ಞೂ, ಬನ್ನಿ ಅನ್ನಲ್ಲ. ಎಷ್ಟೇ ಆದರೂ ನೀವು ನನ್ನ ಗಂಡ ತಾನೆ. ವಾರೇ ವಾ. ಯಾಕೆ, ಏನಾಯ್ತು? ನಂದಿ, ಕೇಳಕ್ಕೆ ಎಷ್ಟು ಇದ್ವಾಗಿದೆ ಅಲ್ಲ. ಇನ್ನೊಂದು ಗೀತ ಹೇಳಂದಿ. ಎಷ್ಟೇ ಆಗಲಿ ನಿಮ್ಮ ದಂಡ ತಾನೆ. ಏನು? ನನ್ನ ಗಂಡ ಅಲ್ವಾ ಅಂತ ಹೇಳ್ದೆ ಕಣ್ರಿ. ನಂದಿ, ಇವತ್ತು ಬಾರಲ್ಲಿ ಐಸ್ ಹಾಕದೆ ಕುಡಿಬೋದಿತ್ತು ನಂದಿ. ಯಾಕೆ? ಯಾಕಂದ್ರೆ ನೀನು ಇಷ್ಟೊಂದು ಐಸ್ ಹಾಕ್ತಿದ್ಯಲ್ಲ. ಅಯ್ಯೋ, ನಾ ಹೇಳಿಲ್ವಾ, ಕೋಪಿಸ್ಕೊಂಡ್ಯಾ? ಅದಕ್ಕೆ ಹೇಳಿದ್ದು ನಾನು. ಐ ಆಮ್ ಸಾರಿ, ನಾನು ಈ ಕಡೆ ಬರಲ್ಲ. ಮಾವೋಳು. ಅಶೋಕ್, ನಿಂತ್ಕೊಳ್ಳಿ. ಅಯ್ಯೋ, ನನ್ನ ಕೋಪ ಬಂದಿಲ್ಲ ಕಣ್ರಿ. ನಿನ್ನ ಮಾತು ಕೇಳಿದ್ರೆ ನನ್ನ ತಲೆ ತಿರುಗ್ತಿದೆ ನಂದಿ. ಐ ಆಮ್ ರಿಯಲಿ ಸಾರಿ. ನಾ ಹೋಗ್ತೀನಿ. ಅಯ್ಯೋ, ನಿಂತ್ಕೊಳ್ರಿ. ರಾಮ, ಬನ್ನಿ ಇಲ್ಲಿ. ಬನ್ರಿ, ಕೂತ್ಕೊಳ್ಳಿ ಒಂದು ನಿಮಿಷ. ಹೊರಗಡೆ ನಿಮ್ಮ ಅಣ್ಣನ ಜೊತೆ ಏನೋ ಮಾತಾಡ್ತಿದ್ರಲ್ಲ, ಏನದು? ಅದೇ, ನಾನು ನಿಮಗೆ ಸಹಾಯ ಮಾಡ್ತೀನಿ, ನನ್ನ ಫುಲ್ ಸಪೋರ್ಟ್ ನಿಮ್ಗಿರುತ್ತೆ ಅಂತ ಏನೇನೋ ಹೇಳ್ತಿದ್ರಿ. ಅದು ಅದಾ? ಹಾಂ, ಅದು ಏನು? ಅದು ಏನಿಲ್ಲ ನಂದೆ. ಯಾಕೆ ನನ್ನ ಹತ್ರ ಹೇಳಲ್ವಾ? ನೀವು ಹೇಳಿದ್ರೆ ನಾನು ನಿಮಗೆ ಸಹಾಯ ಮಾಡ್ಬೋದಲ್ವಾ? ಹಾಗಂತೀಯ ನಂದೆ? ಸೂಪರ್ ನಂದಿ ನೀನು. ಏನಿಲ್ಲ ನಂದಿ, ನಮ್ಮ ಅತ್ತಿಗೆ ಏನೂ ತಪ್ಪು ಮಾಡಲಿಲ್ಲ ನಂದಿ. ಅದು ಯಾರೋ
ಬೀಪ್ ಬೀಪ್. ಅವರು ಇಂಥ ಕೆಲಸ ಮಾಡಿದ್ದಾರೆ ಅಂತ ನಾನು ಅಶೋಕ ಪ್ರೂವ್ ಮಾಡ್ತೀನಿ ನಂದಿ. ಬೀಪ್ ಬೀಪ್ ಅಂದ್ರೆ ಅಂದ್ರೆ ಬೇಡ ಬಿಡೋದಲ್ಲಿ ಪದ ಏನಾದ್ರೂ ನೀನ್ ಕೇಳಿಸ್ಕೊಂಡ್ರೆ ಮಧ್ಯರಾತ್ರಿ ಎಲ್ಲ ಸ್ನಾನ ಮಾಡ್ಬೇಕಾಗತ್ತೆ ನಂದಿ. ರೀ ನಿಮಗೆ ಯಾಕ್ರಿ ಬೇಡದಿರೋ ಕೆಲಸ ಎಲ್ಲ? ಯಾವುದು ಬೇಡದಿರೋ ಕೆಲಸ ನಂದಿ? ಮಧ್ಯರಾತ್ರಿ ಸ್ನಾನ ಮಾಡೋದ? ಚೋ ಕರ್ಮ, ಅದೆಲ್ಲ ಕಣ್ರಿ. ಈ ಟೀಚರ್ ಯಾವ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋ ಕೆಲಸ. ಹಾ ಏನಂದೆ? ಅಂದ್ರೆ ಜಾನಕಿ ಅವ್ರ ಕೇಸನ್ನ ಪೊಲೀಸವ್ರು ಡೀಲ್ ಮಾಡ್ತಿದಾರಲ್ಲ, ಸುಮ್ಮನೆ ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ? ಆದ್ರೂ ನಂದಿ ನನ್ನ ಹತ್ತಿಗೆಗೋಸ್ಕರ ನಾನು ಮಾಡಲೇಬೇಕು ನಂದಿ. ನನ್ನ ತಾಯಿ ಸ್ಥಾನದಲ್ಲಿರೋ ಹತ್ತಿಗೆಗೋಸ್ಕರ ನಾನು ಏನಾರ ಮಾಡೇ ಮಾಡ್ಬೇಕು ನಂದಿ. ಹೊಟ್ಟೆ ಅಲ್ಲ, ನನ್ನ ಅಣ್ಣ ರಾಮಣ್ಣಗೋಸ್ಕರ, ರಾಮಣ್ಣನ ನೆಮ್ಮದಿಗೋಸ್ಕರ ನಾನು ಮಾಡೇ ಮಾಡ್ಬೇಕು ನಂದಿ. ಏನ್ ಮಾಡ್ತೀರಾ? ಅದು 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 ಹಾ ಅದು ಬೇಡ ಬಿಡು ನಂದಿ. ಈ ವಿಷಯ ಹೇಳ್ದೆ ಇದ್ರೇನೆ ಬೆಸ್ಟ್. ಹೇಳ್ದಿದ್ರೇನೆ ಬೆಸ್ಟ್. ನಂದಿ ಸುಮ್ಮನೆ ನೀವು ಯಾಕೆ ಇಷ್ಟೊಂದು ರಿಸ್ಕ್ ತಗೊಳ್ತಿದ್ದೀರಾ? ಬೆಳಗ್ಗೆ ಎದ್ದು ತಿಂಡಿ ತಿಂದು ಹೊರಗೆ ಹೋಗಿ ಆರಾಮಾಗಿ ಊರೆಲ್ಲ ಸುತ್ತಾಡ್ಕೊಂಡು ಬಂದು ಸಂಜೆ ಆಗ್ತಿದ್ದ ಕೂಡಲೇ ಸ್ವಲ್ಪ ಒಳಗೆ ಹಾಕ್ಕೊಂಡು ಆರಾಮಾಗಿ ಬಂದು ಮಲ್ಕೊಳ್ಳೋದಲ್ವಾ? ಈಗೇನು ನಿಮಗೆ ಕುಡಿಯೋಕ್ಕೆ ದುಡ್ಡು ಸಾಲ್ತಿಲ್ವಾ? ನನ್ನನ್ನು ಕೇಳಿದ್ರೆ ನಾನು ಕೊಡ್ತಿದ್ನಲ್ರಿ. ಅದನ್ನು ಬಿಟ್ಟು ನೀವು ಈ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಸುಮ್ಮನೆ ಸುಮ್ಮನೆ ಯಾಕಿಂತ ವಿಷಯಕ್ಕೆ ಅದಲ್ಲ ನಂದಿ, ಅದೇ ಕೇಳಿದ್ರೆ ನಾನೇ ಕೊಡ್ತಿದ್ದೆ ಅಂತ ಹೇಳಿದೆ ಅಲ್ಲ, ಅದು ನಂದಿ. ಕೇಳಿದ್ರೆ ದುಡ್ಡು ಕೊಡ್ತೀನಲ್ಲ ಅಂದೆ. ಕೇಳ್ತಿದ್ರೇನಂತೆ? ನೀವು ಕೇಳದೆ ಇದ್ರು ನಾನು ದುಡ್ಡು ಕೊಡ್ತೀನಿ. ನನ್ನ ಗಂಡಂಗೆ ನಾನು ದುಡ್ಡು ಕೊಡ್ತಿದ್ರೆ ಇನ್ಯಾರು ಕೊಡ್ತಾರೆ ಹೇಳಿ? ಒಂದು ನಿಮಿಷ ಇರಿ, ದುಡ್ಡು ತೊಗೊಂಬರ್ತೀನಿ. ನಂದಿ ಇದು ನಂದಿ, ಇದು ನಾಳೆಗೆ. ನಂದಿ ನಂದಿ ಲಕ್ಷ್ಮೀ ನಂದಿ, ನೀನು ಸಾಕ್ಷಾತ್ ಲಕ್ಷ್ಮೀ, ನೀನು ಲಕ್ಷ್ಮೀ. ಮನೇಲೆಲ್ಲ ಮಲಗಿದ್ದಾರೆ. ಸೂಪರ್ ನಂದಿ, ನೀನು ಸೂಪರ್ ನಂದಿ. ಇನ್ನು ಯಾವ ವಿಷಯಕ್ಕೂ ನೀನು ಕಾಸು ಕೊಟ್ಟ ಮೇಲೆ ತಲೆ ಹಾಕಲ್ಲ, ಯಾವ ವಿಷಯಕ್ಕೂ ತಲೆ ಹಾಕಲ್ಲ ನಂದಿ. ನಂದಿ ಸೂಪರ್ ನಂದಿ, ನೀನು ಸರಿ ನಂದಿ ಲಕ್ಷ್ಮೀ. ನಾನೇ ಆರಾಮಾಗಿ ಮಲ್ಕೊಳ್ಳಿ. ಓಕೆ ನಂದಿ. ಸರಿ ಸೂಪರ್ ನಂದಿ. ಗುಡ್ ನೈಟ್. ಗುಡ್ ನೈಟ್. ಮನ್ಸಲ್ಲೇನೋ ಜೇಮ್ಸ್ ಬಾಂಡ್ ಅಂತ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಪ್ರೂವ್ ಮಾಡ್ತಾರಂತೆ, ಪ್ರೂವ್. ಅವಳು ಹೆಂಗೋ ಹಾಳಾಗೋದ್ರೆ ಇವ್ರಿಗೇನಂತೆ? ತಾಯಿ ಸಮಾನ ಅಂತೆ, ಅತ್ತಿಗೆ ಅಂತೆ. ಮಾಡ್ತೀನಿ ರೀ ಇವ್ರಿಗೆಲ್ಲ. ಈ ಅಶೋಕ್ ಮೇಲೆ ಕಣ್ಣಿಟ್ಟಿರೋದು ಒಳ್ಳೇದು. ರಮಣವ್ರೆ, ತಿಳ್ಕೊಳ್ಳೋದು ಏನೇನೋ ಮಾತಾಡಬೇಡಿ. ಅವರು ತಪ್ಪು ಮಾಡಿಲ್ಲ ಅಂತ ಹೊರಗಡೆ ಬಿಟ್ಟಿರೋದಲ್ಲ, ಅವ್ರನ್ನ ಬೇಲ್ ಮೇಲೆ ಆಚೆ ಬಿಟ್ಟಿದ್ದಾರೆ ಅಷ್ಟೇ.
ಅತ್ತಿಗೆ ಏನೂ ತಪ್ಪು ಮಾಡಲಿಲ್ಲ ಅಂತ ಎಲ್ರಿಗೂ ಸಾಬೀತುಪಡಿಸ್ತೀನಿ ಅಂತ ಹೇಳ್ತೀನಿ ರಾಮಣ್ಣ. ರಾಮ, ಅಪ್ಪಯ್ಯ ಏನಿಲ್ಲ ಇದು ಇಷ್ಟು ಬಿರ್ನೇ ಇದ್ದಿದ್ಯಾ? ಯಾಕಲ್ಲ ಹಿಂಗೆ ಒಬ್ಬನೇ ಕುಂತಿದ್ಯಾ? ಏನಿಲ್ಲ ಅಪ್ಪಯ್ಯ, ಸುಮ್ಕೆ. ಜಾನಕಿ ಹೆಸ್ನೇನಾ? ನೋಡು, ಈ ವಿಷಯದಾಗ ನಾನು ಮಾತಾಡಲ್ಲ ಅಂದರೆ ಬೇಡ ಅಂತ್ಯ. ಈಗ ನಿನಗೆ ನೀನೇ ಹಿಂಗೆ ಸಂಕಟ ಪಡ್ತೀಯ. ಈಗಲೂ ಹೇಳು, ನಾನು ಮಾತಾಡಲ? ಇಲ್ಲಪ್ಪಯ್ಯ, ಬೇಡ. ನೆನ್ನೆನೆ ಇದ್ರ ಬಗ್ಗೆ ನಾನು ಜಾನಕಿಯವರು ಮಾತಾಡೋದೇ. ಇದನ್ನ ನಾವೇ ನೋಡ್ಕೋಬೇಕು. ನಾವೇ ಅಂದರೆ ಹೆಂಗೆ? ಅದೇ ನನಗೂ ಗೊತ್ತೈತಲ್ಲ ಅಪ್ಪಯ್ಯ. ನಮ್ಮ ಅಸಕ ಬೇರೆ ಇದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳವನೆ. ಯಾರ ಅವನ? ಸರಿ ಹೋಯ್ತು, ಅವ್ನು ನಂಬ್ಕೊಂಡ್ರೆ ಏನು ಹಾಕಿಲ್ಕಂಡ್ರಮ್ಮ. ಇಲ್ಲ ಅಪ್ಪಯ್ಯ, ನೆನ್ನೆ ಅವ್ನು ಹೇಳ್ದ. ರಾಮ, ಅವನ ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡ ನೀನು. ಏನಾನ ಮಾಡಂಗಿದ್ರೆ ನೀನೇ ಮಾಡು. ಅವನು ಜವಾಬ್ದಾರಿಯಿಂದ ನಡ್ಕೊಳಕ್ಕಿಲ್ಲಕ್ಕಲ್ಲ. ಅಪ್ಪಯ್ಯ, ನೀವೇ ಹಿಂಗಂದ್ರೆ ಹೆಂಗೆ ಹೇಳಿ? ಅಶೋಕ ಯಾವಾಗಲೂ ಹಂಗಲ್ಲ. ಮನೆ ಹಿಸ್ಸೆ ಬಂದಾಗ ಕೆಲವೊಂದು ಕಿತ ಜವಾಬ್ದಾರಿಯಾಗಿ ನಡ್ಕತಾನೆ. ಅವನು ನಿಂಗೆ ಸಹಾಯ ಮಾಡ್ತಾನೆ ಅಂದ್ರೆ ನಂಗೆ ಸಂತೋಷನೇ ಕಣಪ್ಪ. ಆದರೆ ನೀನೇನಾರ ಮಾಡುವಾಗ ಅವನಿಂದ ಕೆಲಸ ಕೆಡೋದು ಬೇಡ. ಇಲ್ಲ ಇಲ್ಲ, ಹಂಗಾಗಕ್ಕಿಲ್ಲ. ಸರಿ, ಹಂಗಾಗಕ್ಕಿಲ್ಲ ಅಂದ್ರೆ ನಂಗೆ ಖುಷಿನೇ. ಈಗಲೂ ಹೇಳ್ತೀನಿ ಕೇಳು, ನನ್ನಿಂದ ಏನಾದ್ರು ಸಹಾಯ ಬೇಕು ಅಂದರೆ ಕೇಳು. ಈ ವಿಷಯದಾಗೂ ನಾನು ಅಪ್ಪನ ತಾವು ಕೈ ಚಾಚಕ್ಕಿಲ್ಲ ಅಂತ ನಿನ್ನ ಸ್ವಾಭಿಮಾನ ತೋರ್ಸಕ್ಕೆ ಬರ್ಬೇಡ. ಹಂಗೇನಿಲ್ಲ ಅಪ್ಪಯ್ಯ. ಜಾನಕಿಯವ್ರು ತೆಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡೋಕ್ಕೆ ನಾನು ಏನು ಬೇಕಾರ ಮಾಡ್ತೀನಿ. ಅಶೋಕಣ್ಣ, ಏನಿಲ್ಲ, ನಿಂಗೊಂದು ವಿಷಯ ಹೇಳ್ಬೇಕಾಗಿತ್ತು. ಹೇಳು. ನೀವು ನೋಡಕ್ಕೆ ಸೂಪರಾಗಿ ಕಾಣ್ತಾ ಇದ್ದೀರಾ. ಒಳ್ಳೆ ರಾಜ್ಕುಮಾರ ಕಣ್ಣಂಗೆ ಕಾಣ್ತಾ ಇದ್ದೀರಾ ಕಣ್ಣು. ಹೌದೌದು, ನಮ್ಮ ಅಶೋಕಣ್ಣ ಯಾವತ್ತಿದ್ರು ರಾಜನಯ್ಯ. ಇರಲ್ಲ ಒಂದು ನಿಮಿಷ, ವಿಷಯ ಹೇಳ ಗಂಟ ಬಾಯಿ ಮುಚ್ಕೊಂಡು ಸುಮ್ಕಿರಿ. ನೀನು ಹೇಳ ದೇವ. ಅಣ್ಣೋ, ನೀವೇನೋ ಸೂಪರಾಗಿ ಜಬರ್ದಸ್ತ್ ಆಗಿದ್ದೀರಿ ಕಣ್ಣು. ಆದ್ರೆ ನಿಮ್ಮ ಅತ್ತಿಗೆ ಯಾಕೆ ದುಡ್ಡುಗೋಸ್ಕರ ಇಂಥ ಕೆಲಸ ಮಾಡಿದ್ರು? ಹೌದೌದು, ಅದುವೇ ಆಫ್ಟರ್ ಆಲ್ 3 ಲಕ್ಷಕ್ಕೆ. ನೀನೊಂದು ತಿಂಗಳು ಕುಡಿಯೋದು ಬಿಟ್ಟಿದ್ರೆ ನೀನೇ ನಿಮ್ಮ ಅತ್ತಿಗೆಗೆ 3 ಲಕ್ಷ ಸಾಲ ಕೊಟ್ಟು ಸಹಾಯ ಮಾಡ್ಬೋದಾಗಿತ್ತಾನೆ. ಲೇ, ಶಾನೆ ಮಾತಾಡ್ತಿದ್ದೀರ ಕಣ್ರಲ್ಲ. ಇನ್ನ ಮಾತಾಡ್ತೀವಿ. ಅದಕ್ಕೆ ಕಷ್ಟದಲ್ಲಿದ್ದಾಗ ನೀ ಏನು ಕ್ವಾರ್ಟರ್ ಕುಡಿತಿದ್ದ? ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಮನ್ಸತ್ವ ಬೇಡ ನಿಂಗೆ? ಲೇ, ಸಾಕು ಸುಮ್ಮನಿಲ್ಲ. ಏನ್ ಸಾಕು, ನಿನ್ನಿಂದ ಇಡೀ ದೊಡ್ಡ ಮನೆ ಬೀದಿಗೆ ಬಂದಂಗಾಯ್ತು. ಬೇಡ ದೇವ. ಸರಿ, ಬೇಡ ಬಿಡು. ನಿಲ್ಲಿಸ್ರಲ್ಲ, ಬೇಡ. ಕೊನೆಯದಾಗಿ ನಾವೆಲ್ಲ ಸೇರ್ಕೊಂಡು ನಿಂಗೆ ಒಂದೇ ಒಂದು ಮಾತು ಹೇಳ್ತೀವಿ, ಸರಿಯಾಗಿ ಕೇಳ್ಕ. ಏನು?